ವೆಲ್ಕಮ್ ಬ್ಯಾಕ್ ಟು ಸೀಕ್ರೆಟ್ ಅನ್ಲಾಕ್. ನಾವಿಂದು ಅಹಮದಾಬಾದ್ನಲ್ಲಿರುವ ಸಬರಮತಿ ಆಶ್ರಮದಲ್ಲಿ ಇದ್ದೇವೆ. 1915ರಲ್ಲಿ ಜನವರಿಯಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿದ ಮೇಲೆ ಇಲ್ಲಿಯ ಆಶ್ರಮ ವಾಸವನ್ನು ಕೈಗೊಳ್ಳಬೇಕೆಂದು ಅವರಿಗೆ ತೋರಿತು. 1915 ಜನವರಿಯಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಹಿಂತಿರುಗಿದ ಮೇಲೆ ಇಲ್ಲಿಯೂ ಆಶ್ರಮವಾಸವನ್ನು ಕೈಗೊಳ್ಳಬೇಕೆಂದು ಅವರಿಗೆ ತೋರಿತು. ಅಂತೆಯೇ ಮೇ ತಿಂಗಳಲ್ಲಿ ಸತ್ಯಾಗ್ರಹಾಶ್ರಮವನ್ನು ಸ್ಥಾಪಿಸಿದರು. ಅವರೊಂದಿಗೆ ಹಿಂತಿರುಗಿದ ಅವರ ಬಂಧುವರ್ಗದವರು ಮತ್ತು ಅನುಯಾಯಿಗಳು ಸುಮಾರು 25 ಮಂದಿ ಆಶ್ರಮವಾಸಿಗಳಾಗಿದ್ದರು. ಆಶ್ರಮ ಆರಂಭವಾಗಿದ್ದು ಅಹಮದಾಬಾದಿಗೆ ಸೇರಿದ ಕೊಚರಾವ್ ಹಳ್ಳಿಯಲ್ಲಿ. ಒಂದು ಬಾಡಿಗೆ ಬಂಗಲೆಯಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಸಬರಮತಿ ನದಿ ತೀರಕ್ಕೆ ಆಚೆ ಸುಮಾರು 60 ಹೆಕ್ಟೇರ್ ನಿವೇಶನಕ್ಕೆ ಆಶ್ರಮವನ್ನು ಬದಲಿಸಲಾಯಿತು. ಹಳ್ಳಿಯ ಮಾದರಿಯಲ್ಲಿ ಮನೆಗಳು, ಕಟ್ಟಡಗಳು ಸಿದ್ಧವಾದವು. ಕೃಷಿ, ತೋಟಗಾರಿಕೆ ಮತ್ತು ಪಶುಪಾಲನೆ ಅವಕಾಶ ಮಾಡಲಾಯಿತು. ಆಶ್ರಮವಾಸಿಗಳು ಕೆಲವು ನಿಯಮಗಳನ್ನು ಪಾಲಿಸಿ ಸಾಮೂಹಿಕವಾದ ಧಾರ್ಮಿಕ ಜೀವನವನ್ನು ಕೈಗೊಳ್ಳಬೇಕೆಂದು ನಿರ್ಧರಿಸಲಾಯಿತು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯೆ, ನಾಲಿಗೆಯ ರುಚಿಯ ಮೇಲೆ ಹತೋಟಿ, ಅಸ್ಥೇಯೆ, ಅಸಂಗ್ರಹ ಇವು ಮೂಲಭೂತವಾದ ನಿಯಮಗಳು. ಇವೇ ಅಲ್ಲದೆ ಸ್ವದೇಶಿ, ನಿರ್ಭಯತ್ವ, ಕಾಯಕ, ಅಸ್ಪೃಶ್ಯತಾ ನಿವಾರಣೆ ಇವನ್ನು ವ್ಯಾವಹಾರಿಕ ಜೀವನದಲ್ಲೂ ಪಾಲಿಸಬೇಕು. ನಿತ್ಯ ಪ್ರಾರ್ಥನೆಯೊಂದಿಗೆ ಈ ಏಕದಶಾವೃತ್ತಗಳ ಹೆಸರುಗಳನ್ನೊಳಗೊಂಡ ಒಂದು ಶ್ಲೋಕವನ್ನು ಹೇಳುವುದು ರೂಢಿಯಾಗಿತ್ತು. ಆಶ್ರಮದ ನಿತ್ಯ ಜೀವನದಲ್ಲಿ ಬೆಳಿಗ್ಗೆ 4:15 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ನಡೆಯುವ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಿತ್ತು. ಈ ಪ್ರಾರ್ಥನೆಯಲ್ಲಿ ಕೆಲ ಉಪನಿಷತ್ತಿನ ಮಂತ್ರಗಳು, ಸ್ತೋತ್ರಗಳು, ಭಗವದ್ಗೀತೆಯ ಶ್ಲೋಕಗಳು, ತುಳಸಿದಾಸರ ರಾಮಾಯಣ ಇವೇ ಅಲ್ಲದೆ ಅನ್ಯ ಧರ್ಮಾವಲಂಬಿಗಳಿದ್ದಾಗ ಅವರ ಧರ್ಮಗಳಿಂದ ಆಯ್ದ ಭಾಗಗಳು, ಸಾಮೂಹಿಕ ಭಜನೆ, ರಾಮನಾಮ ಇವು ರೂಢಿಯಲ್ಲಿದ್ದವು. ಮಸಾಲೆ ಪದಾರ್ಥಗಳನ್ನು ದೂರ ಮಾಡಿ ಭೋಜನಾಲಯಕ್ಕೆ ಕೇವಲ ಸಾತ್ವಿಕ ಆಹಾರ ಬಳಸಲಾಗುತ್ತಿತ್ತು. ಸಂಜೆಯ ಭೋಜನ ಸೂರ್ಯಾಸ್ತಮದೊಳಗಾಗಿ ಮುಗಿಯಬೇಕಿತ್ತು ಮತ್ತು ರಾತ್ರಿ 9 ಗಂಟೆಗೆ ಎಲ್ಲರೂ ವಿಶ್ರಮಿಸಬೇಕಿತ್ತು ಎಂಬುದು ಒಂದು ಮುಖ್ಯ ಕಟ್ಟಳೆಯಾಗಿತ್ತು. ಆಶ್ರಮವಾಸಿಗಳು ಸಫಾಯಿ, ಭಂಗಿಯ ಕೆಲಸ ಮಾಡಲು ಮೊದಲ ಶಿಕ್ಷಣವನ್ನು ಪಡೆಯುತ್ತಿದ್ದರು. ಎಲ್ಲರೂ ಒಂದಲ್ಲ ಒಂದು ಕಾಯಕವನ್ನು ಕೈಗೊಳ್ಳಬೇಕಿತ್ತು. ಕೃಷಿ, ತೋಟಗಾರಿಕೆ, ಬಡಗಿ ಕೆಲಸ, ನೇಯ್ಗೆ, ಗೋಪಾಲನೆ ಇತ್ಯಾದಿ ಆಶ್ರಮವಾಸಿಗಳಲ್ಲಿ ಉಚ್ಚ ನೀಚವೆಂಬ ಭಾವನೆಯನ್ನು ತೊಡೆದು ಹಾಕಲು ತೆಗೆದುಕೊಂಡ ಮೊದಲ ಕ್ರಮವಾಗಿತ್ತು. ಮ್ಯೂಸಿಯಂನ ವೈಶಿಷ್ಟ್ಯಗಳು: 8 ಜೀವನ ಗಾತ್ರದ ವರ್ಣಚಿತ್ರಗಳು ಮತ್ತು ಗಾಂಧಿಯವರ ಜೀವನದ ಅತ್ಯಂತ ಎದ್ದು ಕಾಣುವ ಮತ್ತು ಐತಿಹಾಸಿಕ ಘಟನೆಗಳ 250ಕ್ಕೂ ಹೆಚ್ಚು ಫೋಟೋಗಳನ್ನು ಒಳಗೊಂಡಿರುವ ನನ್ನ ಜೀವನ ನನ್ನ ಸಂದೇಶ ಗ್ಯಾಲರಿ. ಅಹಮದಾಬಾದ್ ಗ್ಯಾಲರಿಯಲ್ಲಿ ಗಾಂಧಿ 1915-1930ರಿಂದ ಅಹಮದಾಬಾದ್ನಲ್ಲಿ ಗಾಂಧೀಜಿಯವರ ಜೀವನವನ್ನು ಪತ್ತೆ ಹಚ್ಚಲಾಗಿದೆ. ಜೀವನ ಗಾತ್ರದ ತೈಲ ಚಿತ್ರಕಲೆ ಗ್ಯಾಲರಿ. ಗಾಂಧೀಜಿಯ ಉತ್ಕರಣಗಳು, ಅಕ್ಷರಗಳು ಮತ್ತು ಇತರ ಅವಶೇಷಗಳನ್ನು ತೋರಿಸುವ ಪ್ರದರ್ಶನ. ಗಾಂಧಿ ಅವರ ಜೀವನದ ಕೆಲಸ, ಬೋಧನೆಗಳು, ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಮತ್ತು ಸಂಬಂಧಿತ ವಿಷಯಗಳಿಗೆ ವ್ಯವಹರಿಸುವ ಸುಮಾರು 35,000 ಪುಸ್ತಕಗಳನ್ನು ಒಳಗೊಂಡಿರುವ ಗ್ರಂಥಾಲಯ ಮತ್ತು ಇಂಗ್ಲಿಷ್, ಗುಜರಾತಿ ಮತ್ತು ಹಿಂದಿ ಭಾಷೆಗಳಲ್ಲಿ 80ಕ್ಕೂ ಹೆಚ್ಚು ನಿಯತಕಾಲಿಕೆಗಳನ್ನು ಹೊಂದಿರುವ ಓದುವಿಕೆ ಕೊಠಡಿ. ಮೂಲ ಮತ್ತು ಫೋಟೋಕಾಪಿಗಳಲ್ಲಿ ಗಾಂಧಿಗೆ ಮತ್ತು ಅಲ್ಲಿಂದ ಸುಮಾರು 34,117 ಪತ್ರಗಳನ್ನು ಒಳಗೊಂಡಿರುವ ದಾಖಲೆಗಳು. ಹರಿಜನ್, ಹರಿಜನಶೇಖ್ ಮತ್ತು ಹರಿಜನ್ ಬಂಧುಗಳಲ್ಲಿ ಗಾಂಧಿಯವರ ಲೇಖನಗಳ ಸುಮಾರು 8,781 ಪುಟಗಳ ಹಸ್ತಪ್ರತಿಗಳು ಮತ್ತು ಗಾಂಧಿ ಮತ್ತು ಅವರ ಸಹಚರರ ಸುಮಾರು 6,000 ಛಾಯಾಚಿತ್ರಗಳು ಆಶ್ರಮದ ಪ್ರಮುಖ ಹೆಗ್ಗುರುತಾಗಿದೆ. ಗಾಂಧೀಜಿಯವರ ಕಾಟೇಜ್ ಹೃದಯಕುಂಜ್, ಅಲ್ಲಿ ಗಾಂಧಿಯವರ ಕೆಲವು ವೈಯಕ್ತಿಕ ಅವಶೇಷಗಳನ್ನು ಪ್ರದರ್ಶಿಸಲಾಗಿದೆ. ಸಬರಮತಿ ಆಶ್ರಮವು ವರ್ಷಕ್ಕೆ ಸುಮಾರು 7 ಲಕ್ಷ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ ಮತ್ತು ಪ್ರತಿದಿನ ಬೆಳಿಗ್ಗೆ 8ರಿಂದ ರಾತ್ರಿ 7ರವರೆ ತನಕ ತೆರೆದಿರುತ್ತದೆ. ನಮ್ಮ ವಿಡಿಯೋವು ಇಷ್ಟ ಆಗಿದ್ದಲ್ಲಿ ಬೆಲ್ ಐಕಾನ್ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ.